ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ಇನ್ಫಾರ್ಮೇಷನ್ ಇದೆ ಈ ವಿಡಿಯೋದಲ್ಲಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಹಾಯ್ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಎಲ್ಲರೂ ಕ್ಷಮಿಸಿ, ಯಾಕೆಂದರೆ ನಾನು ನೆಕ್ಸ್ಟ್ ಡೇನೇ ವಿಡಿಯೋ ಹಾಕ್ತೀನಿ ಅಂತ ಹೇಳಿ ತುಂಬ ದಿನ ಆಯಿತು. ಸೊ ಐ ಆಮ್ ಸೊ ಸಾರಿ, ಪ್ಲೀಸ್. ಯಾಕೆ ಅಂದರೆ ನನ್ನ ವಾಟ್ಸಪ್ ಗ್ರೂಪಲ್ಲಿ 11 ಟೆಕ್ನಿಕ್ ನಡೀತಾ ಇತ್ತು. ಸೊ ಹಾಗಾಗಿ ಅವರಿಗೆ ರಿಪ್ಲೈ ಮಾಡೋದು, ಅವರಿಗೆ ಗೈಡೆನ್ಸ್ ಮಾಡೋದು, ಸೊ ಇದೆಲ್ಲ ನಡೀತಾ ಇತ್ತು. ಹಾಗಾಗಿ ಲೇಟ್ ಆಯಿತು. ಅದಕ್ಕೆ ನಾನು ದಯವಿಟ್ಟು ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಆ್ಯಂಡ್ ಇವತ್ತು ನಾನು ಯಾವ ಕ್ರಿಸ್ಟಲ್ಸನ್ನು ಮಾಡ್ತೀನಿ. ಆ್ಯಂಡ್ ಹಾಗೆಯೇ ಈ 7 ಚಕ್ರಗಳನ್ನು ಹೇಗೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅದ್ರ ಬಗ್ಗೆನೂ ಹೇಳ್ತೀನಿ. ಆ್ಯಂಡ್ ಸುಮಾರು ಟೈಪ್ಸ್ ಇದೆ, ಅದರಲ್ಲಿ ನಾನು ಒಂದು 3-4 ಟೈಪಲ್ಲಿ ಹೇಗೆ ನಾವು ನಮ್ಮ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ. ದಯವಿಟ್ಟು ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡ್ಬೋದು. ನಿಮಗೆ ಕ್ವಶನ್ ಏನಾದರೂ ಇದ್ದರೆ ಅದಕ್ಕೂ ನೀವು ಕಮೆಂಟಲ್ಲಿ ಕೇಳ್ಬೋದು. ಇನ್ನೊಂದು, ಇದಕ್ಕೆ ಸಂಬಂಧಿಸಿದಂತಹ ಕ್ರಿಸ್ಟಲ್ಸ್ ಏನಾದರೂ ಬೇಕು ಅಂತ ಅನಿಸಿದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪನ್ನು ಕೊಟ್ಟಿರ್ತೀನಿ, ಅದರ ಲಿಂಕನ್ನು ಅಲ್ಲಿಗೆ ಜಾಯ್ನ್ ಆದರೆ ನಿಮಗೆ ಆ ಕ್ರಿಸ್ಟಲ್ಸ್ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಆ ಗ್ರೂಪನ್ನು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮಲ್ಲಿ ಚಕ್ರಗಳನ್ನು ಹೇಳಿದ್ದೆ. ಅದಾದಮೇಲೆ ಯಾವ್ಯಾವ ಚಕ್ರಗಳಿಂದ ಯಾವ್ಯಾವ ಪ್ರಾಬ್ಲಮ್ಸ್ ಆಗುತ್ತೆ, ಈ ಚಕ್ರಗಳು ಇಂಬ್ಯಾಲೆನ್ಸ್ ಆದರೆ ಯಾವ್ಯಾವ ಪ್ರಾಬ್ಲಮ್ಸ್ ಆಗುತ್ತೆ ಅಂತಲೂ ಹೇಳಿದ್ದೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳನ್ನು ಹೇಗೆ ಹೀಲ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ದೆ ಅಲ್ವಾ. ಸೊ ಇವಾಗ ಆ ವಿಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟ್ ಒನ್ನು ಏನಪ್ಪ ಅಂದರೆ, ಈ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಸುಮಾರು ಟೈಪ್ಸ್ ಇದೆ. ಅದರಲ್ಲಿ ಫಸ್ಟ್ ಟೈಪ್ ಏನಪ್ಪ ಅಂದರೆ, ಏನು ಬಣ್ಣಗಳಿದೆ ಅಲ್ವಾ, ಆ ತರಹದ್ದು ಬಟ್ಟೆಗಳನ್ನ ಹಾಕ್ಕೊಳ್ಳೋದು. ಎಲ್ಲರೂ ಬಟ್ಟೆಗಳನ್ನ ಹಾಕ್ಕೋತೀವಿ. ಸೊ ನೀವೇನು ಹಾಕ್ಕೊಳ್ತೀರಲ್ವ ಬಟ್ಟೆಗಳು, ಆ ಬಟ್ಟೆಗಳಲ್ಲಿ ಈ ಕಲರ್ಸ್ ಇರಬೇಕು. ಅದನ್ನು ನೀವು ಹಾಕ್ಕೊಳ್ಳೋದ್ರಿಂದ ನಿಮ್ಮ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ತೀರಾ. ಕೆಲವೊಬ್ಬರು ಹೇಳ್ತಾರೆ ನಮಗೆ ಆ ಥರದ ಬಟ್ಟೆಗಳು ಇಲ್ಲ ಅನ್ನೋರು 7 ಚಕ್ರ ಬ್ರಾಸ್ಲೆಟ್ ಅಂತ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಬೀಜ ಮಂತ್ರಗಳ ಬಗ್ಗೆ ಹೇಳಿದ್ದೆ, ಅದು ಚಾಂಟಿಂಗು ಸ್ವಲ್ಪ ಕಷ್ಟ. ಆ್ಯಂಡ್ ಆಫ್ಟರು ಬ್ರಾಸ್ಲೆಟ್ ಬಗ್ಗೆ ಇವಾಗ ಹೇಳಿದೆ. ಡ್ರೆಸ್ ಬಗ್ಗೆ ಹೇಳಿದೆ ಯಾವ ಕಲರ್ಸ್ ಇದೆ ನೋಡಿ, ಆ ಕಲರ್ಸ್ದು ಬಟ್ಟೆಗಳನ್ನ ಒಂದೊಂದು ದಿನ ಹಾಕಿ ನಾವು ಮೆಡಿಟೇಷನನ್ನು ಮಾಡಬೇಕು. ಇದು ಆಗೋದಿಲ್ಲ ಅಂದರೆ ನೀವು 7 ಚಕ್ರ ಬ್ರಾಸ್ಲೆಟ್ ಮಾಡ್ತೀನಿ. ಆ್ಯಂಡ್ ಹಾಗೆಯೇ ಈ 7 ಚಕ್ರಗಳನ್ನು ಹೇಗೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅದ್ರ ಬಗ್ಗೆನೂ ಹೇಳ್ತೀನಿ. ಆ್ಯಂಡ್ ಸುಮಾರು ಟೈಪ್ಸ್ ಇದೆ, ಅದರಲ್ಲಿ ನಾನು ಒಂದು 3-4 ಟೈಪಲ್ಲಿ ಹೇಗೆ ನಾವು ನಮ್ಮ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ. ದಯವಿಟ್ಟು ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡ್ಬೋದು. ನಿಮಗೆ ಕ್ವಶನ್ ಏನಾದರೂ ಇದ್ದರೆ ಅದಕ್ಕೂ ನೀವು ಕಮೆಂಟಲ್ಲಿ ಕೇಳ್ಬೋದು. ಇನ್ನೊಂದು, ಇದಕ್ಕೆ ಸಂಬಂಧಿಸಿದಂತಹ ಕ್ರಿಸ್ಟಲ್ಸ್ ಏನಾದರೂ ಬೇಕು ಅಂತ ಅನಿಸಿದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪನ್ನು ಕೊಟ್ಟಿರ್ತೀನಿ, ಅದರ ಲಿಂಕನ್ನು ಅಲ್ಲಿಗೆ ಜಾಯ್ನ್ ಆದರೆ ನಿಮಗೆ ಆ ಕ್ರಿಸ್ಟಲ್ಸ್ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಆ ಗ್ರೂಪನ್ನು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮಲ್ಲಿ ಚಕ್ರಗಳನ್ನು ಹೇಳಿದ್ದೆ. ಅದಾದಮೇಲೆ ಯಾವ್ಯಾವ ಚಕ್ರಗಳಿಂದ ಯಾವ್ಯಾವ ಪ್ರಾಬ್ಲಮ್ಸ್ ಆಗುತ್ತೆ, ಈ ಚಕ್ರಗಳು ಇಂಬ್ಯಾಲೆನ್ಸ್ ಆದರೆ ಯಾವ್ಯಾವ ಪ್ರಾಬ್ಲಮ್ಸ್ ಆಗುತ್ತೆ ಅಂತಲೂ ಹೇಳಿದ್ದೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳನ್ನು ಹೇಗೆ ಹೀಲ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ದೆ ಅಲ್ವಾ. ಸೊ ಇವಾಗ ಆ ವಿಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟ್ ಒನ್ನು ಏನಪ್ಪ ಅಂದರೆ, ಈ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಸುಮಾರು ಟೈಪ್ಸ್ ಇದೆ. ಅದರಲ್ಲಿ ಫಸ್ಟ್ ಟೈಪ್ ಏನಪ್ಪ ಅಂದರೆ, ಏನು ಬಣ್ಣಗಳಿದೆ ಅಲ್ವಾ,
ಆ ತರಹದ್ದು ಬಟ್ಟೆಗಳನ್ನ ಹಾಕ್ಕೊಳ್ಳೋದು. ಎಲ್ಲರೂ ಆ ಬಟ್ಟೆಗಳಲ್ಲಿ ಈ ಕಲರ್ಸ್ ಇರಬೇಕು. ಅದನ್ನು ನೀವು ಹಾಕ್ಕೊಳ್ಳೋದ್ರಿಂದ ನಿಮ್ಮ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ತೀರಾ. ಕೆಲವೊಬ್ಬರು ಹೇಳ್ತಾರೆ ನಮಗೆ ಆ ಥರದ ಬಟ್ಟೆಗಳು ಇಲ್ಲ ಅನ್ನೋರು 7 ಚಕ್ರ ಬ್ರಾಸ್ಲೆಟ್ ಅಂತ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಲಾಸ್ಟ್ ವಿಡಿಯೋದಲ್ಲೇ ಬೀಜ ಮಂತ್ರಗಳ ಬಗ್ಗೆ ಹೇಳಿದ್ದೆ, ಅದು ಚಾಂಟಿಂಗು ಸ್ವಲ್ಪ ಕಷ್ಟ. ಯಾವ ಕಲರ್ಸ್ ಇದೆ ನೋಡಿ, ಆ ಕಲರ್ಸ್ದು ಬಟ್ಟೆಗಳನ್ನ ಒಂದೊಂದು ದಿನ ಹಾಕಿ ನಾವು ಮೆಡಿಟೇಷನನ್ನು ಮಾಡಬೇಕು. ಇದು ಆಗೋದಿಲ್ಲ ಅಂದರೆ ನೀವು 7 ಚಕ್ರ ಬ್ರಾಸ್ಲೆಟನ್ನು ಯೂಸ್ ಮಾಡಬಹುದು. ಅದು ನನ್ನಿಂದ ಆಗೋದಿಲ್ಲ ಅಂದರೆ ನೀವು ಮುದ್ರೆಗಳನ್ನು ಯೂಸ್ ಮಾಡಬಹುದು. ಇಲ್ಲಿ ತೋರಿಸಿರೋ ಹಾಗೆ ಮುದ್ರೆಗಳನ್ನು ಹಾಕಿ ನೀವು ಆ ಮಂತ್ರಗಳನ್ನು ಹೇಳಬೇಕು. ಏನಿಲ್ಲ, ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳೋದು, ಕೆಲವೊಂದು ಮುದ್ರೆಗಳಿರುತ್ತೆ ಅದನ್ನು ಮಾಡ್ಬೋದು. ಅದೂ ನನ್ನಿಂದ ಆಗೋದಿಲ್ಲ ಅನ್ನೋದಾದರೆ ನೀವು ಯೋಗ ಮಾಡುವವರಾದರೆ ಯೋಗ ಪೋಸಸ್ಸಲ್ಲಿ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತಲೇ ಕೆಲವೊಂದು ಯೋಗಗಳಿದೆ. ಯೋಗ ಅಂದರೆ ಅದೃಷ್ಟ ಅಲ್ಲ, ಯೋಗಾಸನ. ಓಕೆ, ಈ ಪೋಸ್ಟರಲ್ಲಿ ತೋರಿಸಿದ್ದಾರೆ ನೋಡಿ, ಇದೇ ಥರ ನೀವು 7 ಚಕ್ರಗಳಿಗೆ ಸಂಬಂಧಿಸಿದಂಥ ಯೋಗಗಳನ್ನ ಪ್ರಾಕ್ಟೀಸ್ ಮಾಡಬಹುದು. ನೀವು ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ 7 ಚಕ್ರಗಳು ಆ್ಯಕ್ಟಿವ್ ಆಗುತ್ತೆ. ಅದನ್ನು ಮಾಡೋದ್ರಿಂದನೂ ನಿಮ್ಮ 7 ಚಕ್ರಗಳನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು. ಈ ಫೋಟೋದಲ್ಲಿ ಏನು ನೋಡ್ತಾ ಇದ್ದೀರಾ, ಇದನ್ನು ಹರ್ಟ್ಸ್ ಅಂದರೆ ವಿದ್ಯಮಾನ ಹರ್ಟ್ಸಲ್ಲಿ ಅಳಿತಾರೆ. ಸೊ ಅದನ್ನು ಆ ಒಂದು ಹರ್ಟ್ಸನ್ನು ಯೂಸ್ ಮಾಡಿಕೊಂಡು ಮ್ಯೂಸಿಕನ್ನು ಮಾಡಿರ್ತಾರೆ 7 ಚಕ್ರಗಳನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ. ಆ ಒಂದು ಮ್ಯೂಸಿಕನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದನೂ ನೀವು ನಿಮ್ಮ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೋಬಹುದು. ಈ ಫೋಟೋದಲ್ಲಿ ಏನಿದೆ ಇದೆಲ್ಲ ಅಫರ್ಮೇಷನ್ಸು. ಈ ಅಫರ್ಮೇಷನ್ಸ್ನ ನೀವು ಡೈಲಿ ಹೇಳ್ತಾ ಇರಬೇಕು. ಇದನ್ನು ನೀವು ಹೇಳೋದ್ರಿಂದನೂ ಮತ್ತು ವಿತ್ ಮ್ಯೂಸಿಕನ್ನು ಕೇಳೋದ್ರಿಂದನೂ ನಿಮ್ಮ 7 ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ. ಸೊ ಇಷ್ಟೊಂದು ಟೈಪ್ಸ್ ಇದೆ. ಆ್ಯಂಡ್ ಅದು ನನ್ನಿಂದ ಆಗೋದಿಲ್ಲ ಅಂದರೆ ನಾನೇನು ಮಾಡೋದಕ್ಕಾಗೋದಿಲ್ಲ. ಓಕೆ, ಇವಾಗ ನಾನು ಯಾವ ಕ್ರಿಸ್ಟಲ್ಸ್ಗಳನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ ಅಂತ ಕೂಡ ಹೇಳಿದ್ದೆ ಅಲ್ವಾ. ಸೊ ಈ ಬಣ್ಣಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಏನು ಒಂದು ಕೋಡ್ ಹೇಳಿದ್ದೆ ಅಲ್ವಾ. ಸೊ ಅದೇನು ಅಂತ ಕಮೆಂಟಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಹತ್ರ ಇರುವಂತಹ ಎಲ್ಲ ಕ್ರಿಸ್ಟಲ್ಸ್ಗಳನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡ್ತೀನಿ. ಆ್ಯಂಡ್ ಹಾಗೆಯೇ ನಾನು ಹೀಲಿಂಗಿಗೆ ಯೂಸ್ ಮಾಡುವಾಗ ಅಂದರೆ ನನ್ನ ಹತ್ರ ಬೇರೆಯವರ ಹೀಲಿಂಗಿಗೆ ಬರ್ತಾರಲ್ವ, ಸೊ ಅವರಿಗೆ ಯಾವ ಕ್ರಿಸ್ಟಲನ್ನು ಯೂಸ್ ಮಾಡ್ತೀನಿ ಅದನ್ನು ಕೂಡ ಹೇಳ್ತೀನಿ. ಇದು ಟೈಗರ್ ಐ ಅಂತ ನೋಡಿ ಹೇಗಿದೆ. ಓಕೆ, ಇದು ಟೈಗರ್ ಐ. ಇದು ಬ್ಲ್ಯಾಕ್ ಟರ್ಮಲಿನ್. ಇದೆರಡೂ ನಿಮಗೆ ರೂಟ್ ಚಕ್ರನ ಹೀಲಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇದೆ ನಾನು ಹೇಳೋದು ಪೈರೈಟ್ ಅಂತ. ಇದು ನೋಡಿ ಹೇಗೆ ಶೈನಿಂಗ್ ಇದೆ, ಹೇಗೆ ಹೊಳೆಯುತ್ತೆ. ಸೊ ಇದು ಹೇಗೆ ಹೊಳೆಯುತ್ತೋ ಹಾಗೆಯೇ ಮನಿ ಕೂಡ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಹಣ. ಇದನ್ನು ಮನಿ ಸ್ಟೋನ್ ಅಂತಲೂ ಕರೀತಾರೆ. ಇದು ರಾ ಸ್ಟೋನ್. ಓಕೆ, ಯಾವುದೇ ಪಾಲಿಸ್ಟು ಅದು ಇದು ಏನೂ ಇಲ್ಲ. ಇದಾದರೆ ನೀವು ನೋಡಬಹುದು ಕಟ್ಟಿದೆ. ಓಕೆ, ಪಿರಮಿಡ್ ಶೇಪ್ ಇದೆ. ಇದು ಕೂಡ ಅದನ್ನು ಪಾಲಿಶ್ ಮಾಡಿರ್ತಾರೆ ಆಫ್ಟರ್ ಭೂಮಿಯಿಂದ ಕ್ರಿಸ್ಟಲ್ ಸಿಕ್ಕ ಮೇಲೆ. ಅದೇನೂ ಇಲ್ಲ, ಭೂಮಿಯಿಂದ ಹೀಗೆ ಇದಕ್ಕೆ ಮಣ್ಣು ಮುಚ್ಚಿದ್ರೆ ಈ ಭೂಮಿಯಿಂದ ಹೀಗೆ ನೀವು ಹೇಗೆ ತೆಗಿತೀರ ನೋಡಿ, ಅದೇ ಸ್ಟೋನ್ ಇದು. ಅದನ್ನು ವಾಶ್ ಮಾಡಿ ಕೊಡ್ತಾರೆ. ಇದು ರಾ ಸ್ಟೋನ್. ಇದು ಎಲ್ಲರ ಹತ್ರ ಇರಲೇಬೇಕು. ಯಾರ್ಯಾರಿಗೆಲ್ಲ ಬಿಸ್ನೆಸ್ ಪ್ರಾಬ್ಲಮ್ಮು, ಜಾಬ್ ಪ್ರಾಬ್ಲಮ್ಮು, ಮನಿ ಪ್ರಾಬ್ಲಮ್ ಯಾರ್ಯಾರಿಗಿದೆಯೋ ಎಲ್ಲರೂ ಇದನ್ನು ಒಂದು ಇಟ್ಕೊಳ್ಳಿ. ನೋಡಿ ಎಷ್ಟು ಕೋಲ್ಡಾಗಿದೆ. ಆ್ಯಂಡ್ ಕ್ರಿಸ್ಟಲ್ಸಲ್ಲಿ ಒರಿಜಿನಲ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಕ್ರಿಸ್ಟಲ್ಸನ್ನು ಹೇಗೆ ಚಾರ್ಜ್ ಮಾಡಬೇಕು ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇದು ಇವಾಗ ಪೈರೈಟ್ ರಾ ಸ್ಟೋನ್. ಓಕೆ, ಇದು ಬ್ಲ್ಯಾಕ್ ಟರ್ಮಲಿನ್, ಇದು ಟೈಗರ್ ಐ. ಯಾಕೆ ನಾನು ಇದನ್ನು ಹೇಳಿದೆ ಅಂದರೆ ನಮ್ಮ ಮೂಲಾಧಾರಕ್ಕೆ ಸಂಬಂಧಿಸಿದಂತಹ ಕ್ರಿಸ್ಟಲ್ಸ್ ಯಾವ್ಯಾವುದು ಅಂದರೆ ಇದು ಎರಡೂ ಬರುತ್ತೆ. ಸೊ ಹಾಗಾಗಿ ಆ್ಯಂಡ್ ಇದು ಜಸ್ಟ್ ಮೂಲಾಧಾರಕ್ಕೆ ಒಂದೇ ಅಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ದರೆ ಅದನ್ನು ರಿಮೂವ್ ಮಾಡುತ್ತೆ. ಆ್ಯಂಡ್ ನಿಮಗೆ ಏನಾದರೂ ಕೆಟ್ಟ ಕಣ್ಣು, ಕೆಟ್ಟ ದೃಷ್ಟಿ ಅಂತಾರಲ್ವ, ಅದನ್ನು ರಿಮೂವ್ ಮಾಡೋದಕ್ಕೂ ಈ ಪಿರಮಿಡನ್ನು ಯೂಸ್ ಮಾಡ್ತೀವಿ. ನಾನು ಯಾಕೆ ಪಿರಮಿಡನ್ನು ಎರಡನ್ನೂ ಇಟ್ಕೊಂಡಿದ್ದೀನಿ ಅಂದರೆ, ಒಂದು ಇದು ನನಗೆ ಬ್ಯಾಕ್ ಬೋನ್ ಇದ್ದ ಹಾಗೆ ಟೈಗರ್ ಐ,
ನನ್ನ ಕಡೆ ಬ್ರಾಸ್ಲೆಟ್ ಕೂಡ ಇದೆ, ಅದನ್ನು ತೋರಿಸ್ತೀನಿ. ಬಟ್ ನಾನು ಪಿರಮಿಡ್ನೂ ಇಟ್ಕೊಂಡಿದ್ದೀನಿ. ನನಗೆ ಕ್ರಿಸ್ಟಲ್ಸ್ ಅಂದರೆ ತುಂಬ 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 ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಐ ಲವ್ ಕ್ರಿಸ್ಟಲ್ಸ್. ಇದು ನನಗೆ ಬ್ಯಾಕ್ ಬೋನಾಗಿ ಕೆಲಸ ಮಾಡಿದ್ರೆ ನನ್ನ ಮೇಲಿರುವ ನೆಗೆಟಿವಿಟಿನ ಈ ಕ್ರಿಸ್ಟಲ್, ಈ ಪಿರಮಿಡ್ ಏನಿದೆ ಇದು ರಿಮೂವ್ ಮಾಡುತ್ತೆ. ಬರೀ ನನ್ನ ಮೇಲಲ್ಲ, ನನ್ನ ಮನೆಯನ್ನು ಕೂಡ ಇದು ಕಾಪಾಡುತ್ತೆ. ಸೊ ಹಾಗಾಗಿ ಇದೆರಡನ್ನು ನಾನು ಯಾವಾಗಲೂ ನನ್ನ ವೀಡಿಯೋದಲ್ಲಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇದು ಮನಿನ ಅಟ್ರಾಕ್ಟ್ ಮಾಡುತ್ತೆ. ಸೊ ಆಬ್ವಿಯಸ್ಲಿ ಎಲ್ರಿಗೂ ಬೇಕು. ಆ್ಯಂಡ್ ನನ್ನ ಹತ್ರ ಇದಿಷ್ಟೇ, ನಾನು ಅದಕ್ಕೆ ಹೋಗ್ಬಿಡಿ ಇನ್ನೂ ಇದೆ. ಬಟ್ ಈ ಬೌಲಲ್ಲಿ ಅದು ಜಾಗ ಸಾಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ, ಅದನ್ನ ಕೆಳಗಡೆ ಇಟ್ಟಿದ್ದೀನಿ. ಆ್ಯಂಡ್ ನನಗೆ ಯೂಸ್ ಮಾಡೋದು ಇದು, ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಹೀಲಿಂಗಿಗೆ ಅಂದರೆ ಬೇರೆಯವ್ರು ಬರ್ತಾರಲ್ವ, ಸೊ ಅವರಿಗೆ ಬೇರೆ ಕ್ರಿಸ್ಟಲನ್ನು ಯೂಸ್ ಮಾಡ್ತೀನಿ. ಯಾಕೆಂದರೆ ಅವರದ್ದು ನಮಗೆ ನಾವು ಹೀಲಿಂಗ್ ಮಾಡ್ಕೊಳ್ಳೋದ್ರ ಜೊತೆ ಎರಡನ್ನೂ ಸೇರಿಸೋ ಹಾಕಿಲ್ಲ. ಸೊ ಹಾಗಾಗಿ ಆ್ಯಂಡ್ ಕ್ವಾರ್ಟ್ಸ್, ರೋಸ್ ಕ್ವಾರ್ಟ್ಸ್. ಓಕೆ, ಇದು ಏನು ಅಟ್ರಾಕ್ಟ್ ಮಾಡುತ್ತೆ? ಪ್ರೀತಿನ ಅಟ್ರಾಕ್ಟ್ ಮಾಡುತ್ತೆ. ಪ್ರೀತಿ ಅಂದರೆ ಓನ್ಲಿ ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು ಅವ್ರ ಪ್ರೀತಿ ಒಂದೇ ಅಲ್ಲ. ಅಪ್ಪ ಅಮ್ಮನ ಮಧ್ಯೆ ಜಗಳಾಗಿದ್ದರೆ ಅವರನ್ನು ಹೀಲಿಂಗ್ ಮಾಡಿ ಪ್ರೀತಿಯಿಂದ ಇರೋ ಥರ ನೋಡ್ಕೊಳ್ಳುತ್ತೆ. ಅಥವಾ ತಂದೆ ಮಗಳು, ತಂದೆ ಮಗ, ಯಾರೇ ಆಗಿರಲಿ. ಆ್ಯಂಡ್ ಈ ಕ್ರಿಸ್ಟಲನ್ನು ಯಾರು ಇಟ್ಕೋತಾರೋ ಅವರ ಸುತ್ತಮುತ್ತ ಇರುವಂತಹ ಜನ, ನೀವು ಅವ್ರ ಜೊತೆ ಮಾತಾಡದೇ ಇದ್ರೂ ಅವರೇ ಬಂದು ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡ್ತಾರೆ. ಓಕೆ, ಆ ಥರದ್ದೊಂದು ಕ್ರಿಸ್ಟಲ್ ಇದು. ಸೊ ಹಾಗಾಗಿ ನಾನು ಎಲ್ರಿಗೂ ಗಿಫ್ಟ್ ಮಾಡೋದೇನಾದರೂ ಇದ್ದರೆ ಆಲ್ಮೋಸ್ಟ್ ಈ ಕ್ರಿಸ್ಟಲನ್ನು ನಾನು ಗಿಫ್ಟ್ ಮಾಡ್ತೀನಿ. ಯಾಕೆ ಅಂದರೆ ಒಬ್ಬ ಮನುಷ್ಯನಿಗೆ ಎಲ್ಲ ಸಂಬಂಧಗಳು ಅಷ್ಟೇ ಮುಖ್ಯ. ಸೊ ಹಾಗಾಗಿ ಇದನ್ನು ನಾನು ಗಿಫ್ಟ್ ಮಾಡ್ತೀನಿ. ಇದರ ಹೆಸರು ರೋಸ್ ಕ್ವಾರ್ಟ್ಸ್. ಇದು ಯಾವ ಒಂದು ಚಕ್ರಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಆಫ್ಟರ್ ನಾನು ಹೇಳ್ತೀನಿ. ಆ್ಯಂಡ್ ನೀವು ಹೇಳ್ಬೋದು, ಇದೇನಪ್ಪ ಇಷ್ಟೊಂದು ಹಳೆ ನೋಟ್ ಇಟ್ಕೊಂಡಿದ್ದಾರೆ ಅಂತ. ನೋ ವೇ, ಐ ಲವ್ ದಿಸ್ ಮನಿ. ಯಾಕೆ ಅಂದರೆ ಟ್ಯಾನ್ ನೋಡಿ, 4 5 6. ಓಕೆ, 1 9 4 5 6 9 ಇದೆ ಅಲ್ವಾ. ಸೊ ಅದರಲ್ಲಿ 4 5 6 ಇದೆ ಅಲ್ವಾ, ಕಂಟಿನ್ಯೂ ನಂಬರ್. ಇದು ಮನಿ ಅಟ್ರಾಕ್ಟಿಂಗ್ ನಂಬರ್. ಸೊ ಹಾಗಾಗಿ ಇದನ್ನು ನಾನು ಕ್ರಿಸ್ಟಲ್ ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಇನ್ನೊಂದು ಡೀಟೇಲಾಗಿ ವಿಡಿಯೋನ ಮಾಡ್ತೀನಿ. ವೆಯ್ಟ್ ಮಾಡಿ ಎಲ್ಲರೂ. ಬೇಕು ಈ ವಿಡಿಯೋ ಬೇಕು, ಈ ಮನಿ ಬಗ್ಗೆ, ಈ ನಂಬರ್ ಬಗ್ಗೆ ಅನ್ನೋದಾದರೆ ಕಮೆಂಟಲ್ಲಿ ಹೇಳಿ, ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ನನಗೆ ಈ ನಂಬರ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ ಫಸ್ಟ್ ಮೂಲಾಧಾರಕ್ಕೆ ಬೇಕಾಗಿರುವಂತಹ ಕ್ರಿಸ್ಟಲ್ಸ್ ಯಾವುದಪ್ಪ ಅಂದರೆ ಬ್ಲ್ಯಾಕ್ ಟರ್ಮಲಿನ್ ಬೇಕು. ಆ್ಯಂಡ್ ಇದೇನು ಹೇಳಿ ಇವಾಗ, ವೆರಿ ಗುಡ್, ಟೈಗರ್ ಐ ಬೇಕು. ಆ್ಯಂಡ್ ಅದನ್ನು ಬಿಟ್ಟು ಯಾವ ಕ್ರಿಸ್ಟಲ್ಸ್ ಬೇಕು ಅಂದರೆ ಬ್ಲಡ್ ಸ್ಟೋನ್ ಅಂತ ಇರುತ್ತೆ. ನನ್ನ ಹತ್ರ ಆ ಕ್ರಿಸ್ಟಲ್ ಇಲ್ಲ, ಸೊ ನಾನು ಅದರದ್ದೊಂದು ಫೋಟೋನ ಹಾಕ್ತೀನಿ. ಓಕೆ, ಬ್ಲಡ್ ಇಲ್ಲೇನೋ ನೋಡ್ತಾ ಇದ್ದೀರಲ್ವ, ಇದೇ ಬ್ಲಡ್ ಸ್ಟೋನ್ ಅಂತ ಈ ಥರ ಇರುತ್ತೆ ಬ್ರಾಸ್ಲೆಟು. ಇದ್ರ ಫೋಟೋನ ನೀವು ತೆಗೆದು ಇಟ್ಕೊಳ್ಬೋದು. ಸ್ಟೋನ್ ಅಂತ ಬ್ರಾಸ್ಲೆಟ್ದು ಫೋಟೋನ ಹಾಕ್ತೀನಿ. ಅದು ಕೂಡ ಮೂಲಾಧಾರಕ್ಕೆ ಆ ಒಂದು ಚಕ್ರನ ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ ಆ ಒಂದು ಸ್ಟೋನು ಹೆಲ್ಪ್ ಆಗುತ್ತೆ. ಓಕೆ, ಈ ಮೂರಲ್ಲಿ ಯಾವುದಾದ್ರೂ ಒಂದಿದ್ರು ಓಕೆ. ಆ್ಯಂಡ್ ಸ್ವಾಧಿಷ್ಠಾನ ಚಕ್ರಕ್ಕೆ ಯಾವ ಒಂದು ಕ್ರಿಸ್ಟಲನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ ಸಿಟ್ರಿನ್ನು, ಮೂನ್ ಸ್ಟೋನು ಮತ್ತು ಆರೆಂಜ್ ಕ್ಯಾಲ್ಸೈಟ್ ಅಂತ ಈ 3 ಸ್ಟೋನನ್ನು ನಾವು ಯೂಸ್ ಮಾಡ್ತೀವಿ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ವ, ಇದೇ ಸಿಟ್ರಿನ್ನು. ಆ್ಯಂಡ್ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ವ, ಇದೇ ಮೂನ್ ಸ್ಟೋನ್. ನನ್ನ ಹತ್ರ ನೋಡಿ ಟೈಗರ್ ಐ. ಓಕೆ, ಆ್ಯಂಡ್ ನೋಡಿ ನಾನು ಯಾವುದೇ ಬ್ರಾಸ್ಲೆಟನ್ನು ಹಾಕ್ಕೊಂಡಿಲ್ಲ. ಓಕೆ, ಯಾಕೆಂದರೆ ನಾನು ವೀಡಿಯೋ ಮಾಡೋದಕ್ಕೆ ತೆಗೆದಿಸಿದ್ದೀನಿ. ಇದನ್ನು ನಾನು ರೂಟ್ ಚಕ್ರಕ್ಕೆ ಯೂಸ್ ಮಾಡ್ತೀನಿ. ಇದು ಮತ್ತು ಓಕೆ, ಇದೆರಡನ್ನು ನಾನು ಯೂಸ್ ಮಾಡ್ತೀನಿ. ಇದು ಟೈಗರ್ ಐ, ಇದು ಬ್ಲ್ಯಾಕ್ ಟರ್ಮಲಿನ್. ಓಕೆ, ಇದೆರಡನ್ನು ನೋಡಿ ನನ್ನ ಹತ್ರ ಒಂದಿದೆ, ನಾನು ಯಾಕೆ ಇನ್ನೊಂದು ತೊಗೋಬೇಕು ಅನ್ನೋದಿಲ್ಲ. ಯಾಕಂದರೆ ನಾವು ಅಂದ್ಕೋತೀವಿ ಕ್ರಿಸ್ಟಲ್ಸನ್ನು ನಾವು ಪರ್ಚೇಸ್ ಮಾಡ್ತೀವಿ ಅಂತ. ನೋ ವೇ, ನೀವು ಯಾವತ್ತೂ ಕ್ರಿಸ್ಟಲ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ಆ್ಯಂಡ್ ಹಾಗೆಯೇ ಅವರು ನಮ್ಮ ಹತ್ರ ಬಂದಾಗ ನಾವು ಅವರಿಗೆ ಥ್ಯಾಂಕ್ ಯು ಗ್ರ್ಯಾಟಿಟ್ಯೂಡನ್ನು ತೋರಿಸಿದ್ರೆ ಇನ್ನೂ ಜಾಸ್ತಿ ಜಾಸ್ತಿ ನಮ್ಮ ಹತ್ರ ಬರ್ತಾರೆ. ಆ್ಯಂಡ್ ಹಾಗೆ ವೆಲ್ತ್, ಹೆಲ್ತ್, ಮನಿ ಏನೇನು ಬೇಕು ಎಲ್ಲನೂ ನಮಗೆ ತಂದುಕೊಡ್ತಾರೆ. ಸೊ ಹಾಗಾಗಿ ಯಾವಾಗಲೂ ಗ್ರೇಟ್ಫುಲ್ಲಾಗಿ ಇರಿ. ಓಕೆ, ನಾನು ಇದೆರಡನ್ನು ಮೂಲಾಧಾರಕ್ಕೆ ಯೂಸ್ ಮಾಡ್ತೀನಿ. ಅಂದರೆ ನಾನು ಮೆಡಿಟೇಷನ್ ಮಾಡುವಾಗ ಇದೆರಡನ್ನು ಯೂಸ್ ಮಾಡ್ತೀನಿ. ಇದೆರಡನ್ನು ಅಂತಲ್ಲ, ನಾನು ಒಂದೊಂದು ದಿನಾನು ಒಂದೊಂದು ಕ್ರಿಸ್ಟಲ್ಸನ್ನು ಯೂಸ್ ಮಾಡ್ತೀನಿ. ಓಕೆ, ಇದು ನನ್ನ ಮೂಲಾಧಾರ ಚಕ್ರಕ್ಕೆ ನಾನು ಹಾಕ್ಕೊಳ್ಳುವಂತಹ, ಮೆಡಿಟೇಷನ್ ಮಾಡುವಾಗ ಹಾಕ್ಕೊಳ್ಳುವಂತಹ ಕ್ರಿಸ್ಟಲ್ಸ್. ಓಕೆ, ಇನ್ನು ಸ್ವಾದಿಷ್ಠಾನ ಚಕ್ರಕ್ಕೆ ನಾನು ಯಾವುದ್ಯಾವುದಂದರೆ ಇದೆರಡನ್ನು ಯೂಸ್ ಮಾಡ್ತೀನಿ. ಸ್ವಾದಿಷ್ಠಾನ ಚಕ್ರಕ್ಕೆ ನೀವು ಯೂಸ್ ಮಾಡಬೇಕಾಗಿರೋ ಕ್ರಿಸ್ಟಲ್ಸ್ ಅಂದರೆ ಸಿಟ್ರಿನ್, ಮೂನ್ ಸ್ಟೋನ್ ಮತ್ತು ಡೈಲಿ ಯೂಸ್ ಮಾಡೋದು ಆರೆಂಜ್ ಕ್ಯಾಲ್ಸೈಟ್ ಅಂತ. ಓಕೆ, ಇದು ಎರಡು ಇದೆ ಅಲ್ವಾ, ಸಿ ಇದನ್ನು ನನ್ನ ಸ್ವಾದಿಷ್ಠಾನ ಚಕ್ರಕ್ಕೆ ಮೆಡಿಟೇಷನ್ ಮಾಡುವಾಗ ನಾನು ಇದನ್ನು ಹಾಕ್ಕೊಳ್ತೀನಿ. ಯಾಕೆ ಅಂದರೆ ಈ ಕ್ರಿಸ್ಟಲ್ ಏನಿದೆ, ಇದರ ಹೆಸರನ್ನ ಹೇಳ್ತೇನೆ. ಈ ಕ್ರಿಸ್ಟಲ್ ಏನಿದೆ, ನಮ್ಮ ಏನು ಯೂಟ್ರಸ್ ಪ್ರಾಬ್ಲಮ್ ಇದೆ ನೋಡಿ, ಅದನ್ನು ಹೀಲ್ ಮಾಡುತ್ತೆ. ಯಾರಿಗೆ ಮಕ್ಕಳಾಗಿರೋದಿಲ್ಲ ಅಂಥವರಿಗೆ ಈ ಕ್ರಿಸ್ಟಲ್ ತುಂಬ ಹೆಲ್ಪ್ ಮಾಡುತ್ತೆ ಮಕ್ಕಳಾಗೋದಕ್ಕೆ. ಆ್ಯಂಡ್ ಇದಕ್ಕೆ ಮೇಲ್ ಹಾಕ್ಕೋಬೇಕಾ ಫಿಮೇಲ್ ಹಾಕ್ಕೋಬೇಕಾ ಅಂತ ಏನೂ ಇಲ್ಲ. ಯಾರಿಗೆ ಆ ಒಂದು ಮಕ್ಕಳಾಗದೇ ಇರೋ ಪ್ರಾಬ್ಲಮ್ ಇರುತ್ತೆ, ಆ ಒಂದು ನೆಗೆಟಿವಿಟಿ ಇರುತ್ತೆ, ಅವರು ಇಬ್ಬರೂ ಅಂದರೆ ಆ ಒಂದು ಪಾರ್ಟ್ನರ್ಸ್ ಏನಿರ್ತಾರೆ ಅವರಿಬ್ಬರೂ ಈ ಒಂದು ಕ್ರಿಸ್ಟಲ್ಸನ್ನು ತರಿಸಿದ್ರೆ ಆ ಒಂದು ಏನು ನಮ್ಮ ಈ ಸ್ವಾದಿಷ್ಠಾನ ಚಕ್ರದಲ್ಲಿ ಇರುವಂತಹ ಬ್ಲಾಕೇಜಸನ್ನು ರಿಮೂವ್ ಮಾಡಿ ಅವರಿಗೆ ಮಕ್ಕಳಾಗೋ ಚಾನ್ಸಸನ್ನು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಈ ಕ್ರಿಸ್ಟಲ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ನಾನು ಇದನ್ನು ಸ್ವಾದಿಷ್ಠಾನ ಚಕ್ರಕ್ಕೆ ಅಂತಲೇ ತಗೊಂಡಿರೋದು. ಆ್ಯಂಡ್ ಇದರ ಹೆಸರು ಏನಪ್ಪ ಅಂದರೆ ಬ್ರಾಸ್ಲೆಟ್ ನೇಮ್ ಬಂದು ಕಾರ್ನೇಲಿಯನ್ ಅಂತ. ಓಕೆ, ಇದು ಇನ್ನೊಂದಿದೆ ರೆಡ್ ಜಾಸ್ಪರ್ ಅಂತ, ಅದನ್ನು ಕೂಡ ನೀವು ಸ್ವಾದಿಷ್ಠಾನ ಚಕ್ರಕ್ಕೆ ಯೂಸ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಹಸ್ಬೆಂಡ್ ವೈಫ್ ಪ್ರಾಬ್ಲಮ್ ಇದೆ ಅವರು ಕೂಡ, ಅಂದರೆ ಈ ಪ್ರೀತಿ ಅನ್ನೋದು ಇರೋದಿಲ್ಲ ಅಲ್ವಾ, ಸೊ ಅಂಥವರು ಕೂಡ ಈ ಒಂದು ಬ್ರಾಸ್ಲೆಟನ್ನು ಯೂಸ್ ಮಾಡಬಹುದು. ನಾನು ಇದೆರಡನ್ನು ಯೂಸ್ ಮಾಡ್ತೀನಿ ಇದಕ್ಕೆ. ಆ್ಯಂಡ್ ಇದನ್ನು ಮಣಿಪುರ ಚಕ್ರಕ್ಕೆ ಯೂಸ್ ಮಾಡ್ತೀನಿ. ಇದು ಸ್ವಾದಿಷ್ಠಾನ ಚಕ್ರಕ್ಕಾಯಿತು. ಇದೆರಡನ್ನು ಸ್ವಾದಿಷ್ಠಾನ ಚಕ್ರಕ್ಕೆ ಯೂಸ್ ಮಾಡ್ತೀನಿ. ಮತ್ತು ನಾನು ಇದನ್ನು ಮಣಿಪುರ ಚಕ್ರಕ್ಕೆ, ಸೋಲಾರ್ ಪ್ಲೆಕ್ಸಸ್ ಇದೆಲ್ಲ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಬಿಕಾಸ್ ಎಲ್ಲೋ ಇದೆಲ್ವಾ, ಸೊ ಹಾಗಾಗಿ ಇದು ನಾನು ಮಣಿಪುರ ಚಕ್ರಕ್ಕೆ ಯೂಸ್ ಮಾಡ್ತೀನಿ. ಆ್ಯಂಡ್ ಮಣಿಪುರ ಚಕ್ರಕ್ಕೆ ಯೂಸ್ ಮಾಡುವಂತಹ ಬ್ರಾಸ್ಲೆಟ್ಸ್ ಯಾವ್ಯಾವುದು ಅಂದರೆ ಆರೆಂಜ್ ಕ್ಯಾಲ್ಸೈಟ್ ಮತ್ತು ಮಲಕೈಟ್ ನನ್ನ ಹತ್ರ ಇಲ್ಲ, ಸೊ ಹಾಗಾಗಿ ನಾನು ಅದರದ್ದು ಫೋಟೋ ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದು ಮಲಕೈಟ್ ಬ್ರಾಸ್ಲೆಟ್, ಇದು ಬಂದು ಆರೆಂಜ್ ಕ್ಯಾಲ್ಸೈಟ್. ನಾನು ತಗೊಳ್ತಾ ಇದ್ದೀನಿ. ಆ ಕ್ರಿಸ್ಟಲ್ ಬಂದಮೇಲೆ ನಾನು ವಾಟ್ಸಪ್ ಗ್ರೂಪ್ ಅಂತ ಹೇಳಿದೆ ಅಲ್ಲ, ಸೊ ಅಲ್ಲಿ ಅನೌನ್ಸ್ ಮಾಡ್ತೀನಿ ನಾನು ತಗೊಂಡಿದ್ದೀನಿ ಅಂತ. ಓಕೆ, ಆಮೇಲೆ ಅನಾಹತ ಚಕ್ರ ಅಂದರೆ ಹಾರ್ಟ್ ಚಕ್ರ. ಓಕೆ, ಹಾರ್ಟ್ ಚಕ್ರಕ್ಕೆ ಯಾವ್ಯಾವುದು ಅಂದರೆ ಆ್ಯಂಡ್ ಇನ್ನೊಂದು ಗ್ರೀನ್ ಅವೆಂಚುರಿನ್ ಅಂತ ಒಂದಿದೆ, ಅದನ್ನು ಕೂಡ ನೀವು ಯೂಸ್ ಮಾಡಬಹುದು. ಎರಡರಲ್ಲಿ ಯಾವುದಾದ್ರೂ ಒಂದಿದ್ರು ಓಕೆ. ಇದು ಗ್ರೀನ್ ಅವೆಂಚುರಿನ್ ಅಂತ. ಓಕೆ, ಇದರಲ್ಲಿ ನೋಡಿ ಏಂಜಲ್ಸ್ ಇದ್ದಾರೆ. ಇದು ಗ್ರೀನ್ ಅವೆಂಚುರಿನ್. ಆ್ಯಂಡ್ ಇದು ರೋಸ್ ಕ್ವಾರ್ಟ್ಸ್ ನನ್ನ ಹತ್ರ ಮಾಲೆ ಕೂಡ ಇದೆ. ಓಕೆ, ಇದರಲ್ಲಿ 109 ಮಣಿಗಳಿದೆ ನೋಡಿ ಎಷ್ಟು ಪಿಂಕಾಗಿ ಹೇಗಿದ್ದಾರೆ. ಯಾರಿಗೆಲ್ಲ ಫೇಸಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಪಿಂಪಲ್ಸು, ಪಿಗ್ಮೆಂಟೇಷನ್ ಈ ಥರದ್ದು, ಸೊ ಆ ಥರ ಇದ್ದವರು ಈ ರೋಸ್ ಕ್ವಾರ್ಟ್ಸು, ಟಂಬಲ್ ಸ್ಟೋನ್ ಇರುತ್ತಲ್ವ, ಅದನ್ನು ನಿಮ್ಮ ಮುಖದ ಮೇಲೆ ಹೀಗೆ ಮಸಾಜ್ ಮಾಡ್ಕೊಳ್ಳಿ. ಸೊ ಪಿಂಕಿಶ್ ಬ್ಯೂಟಿಫುಲ್ ಬೇಬಿ ಸ್ಕಿನ್ ನಿಮ್ಮದಾಗುತ್ತೆ. ಓಕೆ, ಇದು ನನ್ನ ಹಾರ್ಟ್ ಚಕ್ರಕ್ಕೆ ನಾನು ಯೂಸ್ ಮಾಡುವಂತಹ ಕ್ರಿಸ್ಟಲ್ಸ್. ಓಕೆ, ಆ್ಯಂಡ್ ನನ್ನ ಥ್ರೋಟ್ ಚಕ್ರಕ್ಕೆ, ನನ್ನ ಹತ್ರ ಥ್ರೋಟ್ ಚಕ್ರಕ್ಕೆ ಇದ್ದಿದ್ದು ಒಂದೇ ಕ್ರಿಸ್ಟಲ್ ಆಗಿತ್ತು, ಬಟ್ ಅದು ಇವಾಗ ಒಂದು 1 ಮಂತ್ ಬ್ಯಾಕ್ ಅದು ಕಟ್ಟಾಯಿತು. ಸೊ ಇನ್ನೊಂದು ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ ಅದು. ಸೊ ಇವಾಗ ಥ್ರೋಟ್ ಚಕ್ರಕ್ಕೆ ನಾನು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಓಕೆ,
ಥ್ರೋಟ್ ಚಕ್ರಕ್ಕೆ ಅಂದರೆ ವಿಶುದ್ಧಿ ಚಕ್ರಕ್ಕೆ ಯಾವ್ಯಾವ ಕ್ರಿಸ್ಟಲ್ಸನ್ನು ಯೂಸ್ ಮಾಡಬೇಕು ಅಂದರೆ ಟರ್ಕ್ವೈಸ್ ಅಂತ ಇದೆ, ಲ್ಯಾಪಿಸ್ ಲೆಜೋಲಿ ಅಂತ ಇದೆ, ಅಕ್ವಾಮರೈನ್ ಅಂತ ಇದೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಟರ್ಕ್ವೈಸು, ಇದು ಏನು ಲ್ಯಾಪಿಸ್ ಲೆಜೋಲಿ, ಈ ಥರ ಇರುತ್ತೆ. 3 ಸ್ಟೋನಲ್ಲಿ ಯಾವುದಾದ್ರೂ ಒಂದಿದ್ರು ಓಕೆ. ಇನ್ನು ಆ್ಯಂಡ್ ವಿಶುದ್ಧಿ ಚಕ್ರ ಆಯಿತು. ಆಜ್ಞಾ ಚಕ್ರಕ್ಕೆ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ಅಮೆಥಿಸ್ಟ್ ಯೂಸ್ ಮಾಡ್ತೀನಿ. ಆಜ್ಞಾ ಚಕ್ರಕ್ಕೆ ಅಂದರೆ ಥರ್ಡ್ ಐ ಚಕ್ರಕ್ಕೆ ನಾನು ಅಮೆಥಿಸ್ಟನ್ನು ಯೂಸ್ ಮಾಡ್ತೀನಿ. ಇದನ್ನು ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಕ್ರೌನ್ ಚಕ್ರಕ್ಕೆ ಈ ಮಾಲೆಯನ್ನು ಯೂಸ್ ಮಾಡ್ತೀನಿ. ಇದು ಕ್ಲಿಯರ್ ಕ್ವಾರ್ಟ್ಸ್, ಓಕೆ, ಸ್ಫಟಿಕ ಅಂತ ಹೇಳ್ತೀವಲ್ಲ, ಸೊ ಅದಿದು. ಇದರಲ್ಲಿ ನೀವು ಇದನ್ನು ಕತ್ಲಿನಲ್ಲಿ ಒಂದೊಂದು ಬೀಡನ್ನು ಹಿಡ್ಕೊಂಡು ಹೀಗೆ ಏನದು, ಒಂದು ನಿಮಿಷ ಹೇಳ್ತೀನಿ. ಈ 2 ಬೀಡನ್ನ ಹೀಗೆ ಇಟ್ಕೊಂಡು ಇದನ್ನು ಕತ್ಲೆನಲ್ಲಿ ಇದೆರಡಕ್ಕೂ ಹೀಗೆ ಮಾಡಿ ಇದರಲ್ಲಿ ಬೆಂಕಿ ಬರುತ್ತೆ, ಓಕೆ. ಆ್ಯಂಡ್ ನಾನು ಹೇಳಿದ್ದೀನಿ ಅಂತ ಮಾಡಿ ಈ ಕ್ರಿಸ್ಟಲನ್ನು ಹೊಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಓಕೆ. ಯಾಕೆ ಅಂದರೆ 109 ಮಣಿಗಳಿದೆ ಈ ಒಂದು ಮಾಲೆನಲ್ಲಿ. ಆ ಮಣಿಗಳು ಎಲ್ಲನೂ ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾಗಿ ನೋಡಿ, ಗುರುಮಣಿ ಅಂತ ಹೇಳಿದೆ ಅಲ್ವಾ ನಾನು, ಇದು ಗುರುಮಣಿ. ಇದು ಒಂದು ಮಣಿಗೆ, ಈ ಒಂದು ಮಣಿಯಿಂದ ಇಲ್ಲಿರುವಂಥ 108 ಮಣಿಗಳಿಗೆ ಶಕ್ತಿ ಬರೋದು. ಸೊ ಹಾಗಾಗಿ ನಾನು ಹೇಳೋದು 109 ಇರೋ ಮಣಿ ಇರುವಂತಹ ಮಾಲೆನ ತಗೊಳ್ಳಿ. ಇದು ನಾನು ಸಹಸ್ರಾರ ಚಕ್ರಕ್ಕೆ ಯೂಸ್ ಮಾಡ್ತೀನಿ. ಒಂದೊಂದು ಸರಿ ಎರಡನ್ನೂ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಆಜ್ಞಾ ಚಕ್ರಕ್ಕೆ ಇದನ್ನ ಯೂಸ್ ಮಾಡ್ತೀನಿ. ಆಜ್ಞಾ ಚಕ್ರಕ್ಕೆ ಯೂಸ್ ಮಾಡುವಂತಹ ಕ್ರಿಸ್ಟಲ್ಸ್ ಯಾವ್ಯಾವುದಪ್ಪ ಅಂದರೆ ಅಮೆಥಿಸ್ಟು, ಇದು ಬ್ಲ್ಯಾಕ್ ಆಬ್ಸಿಡಿಯನ್ ಅಂತ ಆಬ್ಸಿಡ್ ಮತ್ತು ಪರ್ಪಲ್ ಮಾಡಬಹುದು. ಆ್ಯಂಡ್ ಸಹಸ್ರಾರಕ್ಕೆ ಇದು ಕ್ಲಿಯರ್ ಕ್ವಾರ್ಟ್ಸ್ ಅಥವಾ ಸ್ಫಟಿಕ ಅಂತ ಹೇಳ್ತೀವಿ. ಇದನ್ನು ನೀವು ಯೂಸ್ ಮಾಡ್ಬೋದು. ಇದನ್ನು ಬಿಟ್ಟು ಬೇರೆ ಯಾವ ಕ್ರಿಸ್ಟಲ್ಸ್ ಅಂದರೆ ಸೆಲೆನೈಟ್ ಅಂತ ಸಿಗುತ್ತೆ, ಅದರದ್ದು ನಾನು ಪಿಕ್ನ ಹಾಕ್ತೀನಿ. ಆ್ಯಂಡ್ ಅಮೆಥಿಸ್ಟ್ ಕೂಡ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ವ, ಇದು ಸೆಲೆನೈಟ್ ಸ್ಟಿಕ್ ಅಂತ, ಸ್ಟಿಕ್ ರೂಪದಲ್ಲೂ ಸಿಗುತ್ತೆ. ಆ್ಯಂಡ್ ಇಲ್ಲಿ ಏನು ನೋಡ್ತಾ ಇದ್ದಾರೆ, ಇವೆಲ್ಲ ಸೆಲೆನೈಟ್ ಪ್ಲೇಟ್ಸ್ ಅಂತ. ಇವನ್ನೆಲ್ಲನೂ ನಾವು ಕ್ರಿಸ್ಟಲ್ನ ಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ, ಯೂಸ್ ಮಾಡಬಹುದು ಸಹಸ್ರಾರಕ್ಕೆ. ಆ್ಯಂಡ್ ಅದನ್ನು ಬಿಟ್ಟರೆ ನಿಮ್ಮ ಹತ್ರ ತುಂಬ ದುಡ್ಡಿದೆ ಅಂದರೆ ಇನ್ನೊಂದು ಕ್ರಿಸ್ಟಲನ್ನು ಹೇಳ್ತೀನಿ, ಅದನ್ನು ಖಂಡಿತ ತಗೊಳ್ಳಿ, ಓಕೆ. ಅದು ಯಾವುದಪ್ಪ ಅಂದರೆ ಡೈಮಂಡ್. ಒರಿಜಿನಲ್ ಡೈಮಂಡನ್ನು ತಗೋಬೇಕು. ಒರಿಜಿನಲ್ ಡೈಮಂಡನ್ನು ತಗೊಂಡು ನಿಮ್ಮ ಸಹಸ್ರಾರ ಚಕ್ರವನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ ಆ ಡೈಮಂಡನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಸಹಸ್ರಾರ ಚಕ್ರ ಏನಿದೆ ಅದು ಆದಷ್ಟು ಬೇಗ ಅದರದ್ದೇ ಗತಿಯಲ್ಲಿ ತಿರುಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದೆಲ್ಲ ನನಗೆ ತಗೊಳ್ಳೋದಕ್ಕೆ ಮನಿ ಇಲ್ಲ, ಹಣ ಇಲ್ಲ, ಬೇರೆ ಇನ್ನೂ ಏನಾದರೂ ಬೇರೆ ಒಂದು ಐಡಿಯಾ ಇದ್ದರೆ ಹೇಳಿ ಅನ್ನೋದಾದರೆ ನಾನು ಹೇಳೋದು ಫ್ರೀಕ್ವೆನ್ಸಿ ಅಂತ ಇರುತ್ತೆ, ಸೌಂಡ್ ಫ್ರೀಕ್ವೆನ್ಸಿ ಅಂತ. ನೀವು ಇಂಟರ್ನೆಟ್ಟಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, 7 ಚಕ್ರ ಮೆಡಿಟೇಷನ್ ಅಂತ ಒಂದು 3 ಅವರ್ 4 ಅವರ್ 5 ಅವರ್ದೆಲ್ಲ ಆಡಿಯೋಸ್ ಇದೆ. ಅದನ್ನು ನೀವು ಅದೆಷ್ಟೊತ್ತಿದೆಯೋ ಒಂದು 20 ನಿಮಿಷ 30 ನಿಮಿಷ ಈ ಥರ ಇರುತ್ತೆ. ಒಂದೊಂದು ಚಕ್ರಕ್ಕೆ ಹೀಲ್ ಮಾಡ್ಕೊಳ್ಳೋದಕ್ಕೆ ಒಂದು 20 ನಿಮಿಷ ಅಂತ ಹೇಳಿದ್ರು 7 ಚಕ್ರ ಹೀಲಿಂಗ್ ಮಾಡ್ಕೋಬೇಕಲ್ವಾ. ಸೊ ಅದನ್ನೆಲ್ಲ ಮಾಡೋಷ್ಟೊತ್ತಿಗೆ ತುಂಬ ಟೈಮ್ ಆಗುತ್ತೆ. ಬಟ್ ನೀವು ಇಲ್ಲ ನಂಗೆ ಟೈಮ್ ಇದೆ ಅನ್ನೋದಾದರೆ ನಾನೊಂದು ಐಡಿಯಾ ಹೇಳೋದಾದರೆ 7 ಚಕ್ರ ಮೆಡಿಟೇಷನ್ ಫ್ರೀಕ್ವೆನ್ಸಿ ಇರುವಂತಹ, ಅಂದರೆ ಆ ಒಂದು ನಂಬರ್ ಇಷ್ಟೇ HZ ಅಂದರೆ ಹರ್ಟ್ಸಲ್ಲಿ ಇರುವಂತಹ ಆಡಿಯೋ ನಿಮಗೆ ಸಿಗುತ್ತೆ. ಅದರಲ್ಲಿ ನೀವು ನಿಮ್ಮ 7 ಚಕ್ರಗಳನ್ನು ಹೀಲಿಂಗ್ ಮಾಡ್ಕೊಳ್ಬೋದು. ಇದು 7 ಚಕ್ರ ಬ್ರಾಸ್ಲೆಟ್. ಇಲ್ಲ ಅದೆಲ್ಲ ಆಗೋದಿಲ್ಲ ಅಂದರೆ ನೀವು 7 ಚಕ್ರ ಬ್ರಾಸ್ಲೆಟ್ ಒಂದನ್ನೇ ಹಾಕ್ಕೊಂಡ್ರೂ ಓಕೆ. ಇದು ಏನಪ್ಪ ಅಂದರೆ ಇದು ಪೈರೈಟ್ ವಿತ್ 7 ಚಕ್ರ ಇದೆ. ನಿಮಗೆ ಜಸ್ಟ್ 7 ಚಕ್ರ ಅದು ಸಿಗುತ್ತೆ, ಓಕೆ. ನಾನು ಎಷ್ಟಿದೆ ಗೊತ್ತಾ ನನ್ನ ಹತ್ರ 7 ಚಕ್ರ ಬ್ರಾಸ್ಲೆಟ್ಸು. ಇದು ಒಂದು ಇತ್ತು ಪೈರೈಟ್, ಇದು ಪೈರೈಟ್, ಓಕೆ. ಇದರಲ್ಲಿ ನೋಡಿ 1 2 3 4 5 6 7, ಓಕೆ. ಈ 7 ಯೆಲ್ಲೋ ಕ್ಯಾಲ್ಸೈಟ್ ಅಂತ ನೋಡಿ ಇಲ್ಲಿದೆ ನೋಡಿ,
ಯೆಲ್ಲೋ ಕ್ಯಾಲ್ಸೈಟು, ಇದು ಗ್ರೀನ್ ಅವೆಂಚುರಿನ್, ಇದು ಲ್ಯಾಪಿಸ್ ಲೆಜೋಲಿ, ಇದು ಅಮೆಥಿಸ್ಟ್, ಕಾರ್ನೇಲಿಯನ್, ಇದು ರೆಡ್ ಜಾಸ್ಪರ್. ಓಕೆ, ಇಲ್ಲಿದೆ ನೋಡಿ ರೆಡ್ ಜಾಸ್ಪರ್. ಇದು ರೆಡ್ ಜಾಸ್ಪರ್ ಅಂತ, ಇದನ್ನು ಮೂಲಾಧಾರಕ್ಕೆ ಯೂಸ್ ಮಾಡ್ಬೋದು. ಇದು ರೆಡ್ ಜಾಸ್ಪರ್, ಇದು ಕಾರ್ನೇಲಿಯನ್. ನೋಡಿ ನಾನು ತುಂಬ ಹುಡುಕಾಡ್ಬಿಟ್ಟೆ, ಇಲ್ಲೇ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಇದು ನಾನು ಮನಿ ವಿತ್ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ತೊಗೊಂಡಿದ್ದು. ಸೊ ಪೈರೈಟ್ ವಿತ್ 7 ಚಕ್ರ ಬ್ರಾಸ್ಲೆಟ್ ಇದೆ. ಇದನ್ನು ನಾನು ಹಾಕ್ಕೊಂಡಿರ್ತೀನಿ ಯಾವಾಗ್ಲೂ. ಆ್ಯಂಡ್ ಅದನ್ನು ಬಿಟ್ಟು ಆ್ಯಂಡ್ ಎಲ್ಲರೂ ಕೇಳ್ತಾರೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ಬ್ರಾಸ್ಲೆಟನ್ನು ಕೊಡಿ ಅಂತ ಕೇಳ್ತಾರೆ. ನಾನು ಹೇಳೋದು ಮಕ್ಕಳಿಗೆ ಒಂದೇ ಅಲ್ಲ, ಎಲ್ಲರೂ ಎಜುಕೇಷನ್ ಬ್ರಾಸ್ಲೆಟನ್ನು ಹಾಕ್ಕೊಳ್ಳೇಬೇಕು. ಯಾಕೆಂದರೆ ಪ್ರತಿಯೊಂದು ವಿಷಯದಲ್ಲೂ ಎಲ್ಲರೂ ಎಲ್ಲವನ್ನೂ ಕಲಿಬೇಕಾಗುತ್ತೆ. ಸೊ ಹಾಗಾಗಿ ಎಜುಕೇಷನ್ ಬ್ರಾಸ್ಲೆಟ್, ಇದು ನನ್ನ ಫಸ್ಟ್ ಎಜುಕೇಷನ್ ಬ್ರಾಸ್ಲೆಟ್, ನನಗೆ ನಾನು ತಗೊಂಡಿರೋದು. ಓಕೆ, ಇದು ನೋಡಿ ಸಿಟ್ರಿನ್, ಇದು ನೋಡಿ ಹೆಂಗಿದೆ, ಎಷ್ಟು ಇಲ್ಲೇನು ನೋಡ್ತಾ ಇದ್ದೀರಾ, ಇದೂ ಎಜುಕೇಷನ್ ಬ್ರಾಸ್ಲೆಟ್ ಕ್ಲಿಯರ್ ಆಗಿದೆ. ಓಕೆ, ಇದು ಸಿಟ್ರಿನ್, ಇದು ನಾನು ನನಗೆ ಯೂಸ್ ಮಾಡಿಕೊಳ್ಳುವಂತಹ ಸಿಟ್ರಿನ್ ಬ್ರಾಸ್ಲೆಟು. ಆ್ಯಂಡ್ ಇದು ಗಾರ್ನೆಟ್ ಅಂತ, ಇದು ಗಾರ್ನೆಟ್ಟು ಕಾಫಿ ಕಲರ್ ಥರ ಕಾಣಿಸ್ತಿದೆ, ಬಟ್ ಇದು ಗಾರ್ನೆಟ್ಟು. ಬೆಳಕಲ್ಲಿ ನಾನೊಂದು ಫೋಟೋ ತೆಗೆದು ನಿಮಗೆ ಸೆಂಡ್ ಮಾಡ್ತೀನಿ ವಿಡಿಯೋ ಹಾಕ್ತೀನಿ. ಓಕೆ, ಇದು ಗಾರ್ನೆಟ್. ಇದನ್ನು ನಾನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಯಾರಿಗಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು. ನನಗೂ ಕೂಡ ಸ್ಕಿನ್ ಪ್ರಾಬ್ಲಮ್ ಇತ್ತು, ಸೊ ಹಾಗಾಗಿ ನಾನು ಇದನ್ನು ತಗೊಂಡೆ. ಆ್ಯಂಡ್ ಇದನ್ನು ತಗೊಂಡ್ಮೇಲೆ ನನ್ನ ಸ್ಕಿನ್ ತುಂಬ ಬ್ಯೂಟಿಫುಲ್ ಆಗಿದೆ. ಎಷ್ಟು ಸಫರ್ ಪಟ್ಟಿದ್ದೆ ಅಂದರೆ ನಾನು ಅಷ್ಟೊಂದು ಸಫರ್ ಪಟ್ಟಿದ್ದೆ. ಆ್ಯಂಡ್ ಇಲ್ಲಿ ನೋಡಿ ಸ್ಟಾರ್ ಇದೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಎಷ್ಟು ಕೋಲ್ಡ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಇದು ಗಾರ್ನೆಟ್ ಅಂತ, ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಫೇಸ್ ಮೇಲೆ ಪಿಂಪಲ್ಲು, ಪಿಗ್ಮೆಂಟೇಷನ್ ಈ ಥರದ್ದು, ಅಥವಾ ಈ ಚರ್ಮ ರೋಗ ಅಂತ ಹೇಳ್ತೀವಲ್ವ, ಆ ಥರದ್ದು ಯಾರಿಗಿದೆ ಅಂಥವರು ಈ ಕ್ರಿಸ್ಟಲನ್ನು ಯೂಸ್ ಮಾಡಬಹುದು. ಆ್ಯಂಡ್ ಇದು ನಾನು ಇದು ಹೇಳಿದೆ ನೋಡಿ, ಇದು ಟೈಗರ್ ಐ. ಓಕೆ, ಆ್ಯಂಡ್ ಇದು ಕ್ಯಾಟ್ಸ್ ಐ. ಇದರಲ್ಲಿ ಏಂಜಲ್ಸ್ ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಇದು ಕ್ಯಾಟ್ಸ್ ಐ. ನೋಡಿ ಎರಡಕ್ಕೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ನೋಡಿ ಇದು ಟೈಗರ್ ಐ, ಇದು ಕ್ಯಾಟ್ಸ್ ಐ. ಇದು ಹುಲಿ ಕಣ್ಣಿನ ಥರ ಇದೆ, ಸೊ ಹಾಗಾಗಿ ಇದನ್ನು ಟೈಗರ್ ಐ ಅಂತ ಹೇಳ್ತೀವಿ. ಆ್ಯಂಡ್ ಇದು ಬೆಕ್ಕಿನ ಕಣ್ಣಿನ ಥರ ಇದೆ, ಸೊ ಹಾಗಾಗಿ ಇದನ್ನು ಕ್ಯಾಟ್ಸ್ ಐ ಅಂತೀವಿ. ಇದನ್ನು ಯಾಕೆ ಯೂಸ್ ಮಾಡಬೇಕು, ನಮ್ಮ ಮೈಂಡಲ್ಲಿ ಏನಾದರೂ ನೆಗೆಟಿವಿಟಿ ಬರುತ್ತೆ, ತುಂಬ ನೆಗೆಟಿವಿಟಿ ಬರುತ್ತೆ ಅಂದರೆ ನೀವು ಇದನ್ನು ಯೂಸ್ ಮಾಡಬೇಕು. ಯಾಕೆ ಅಂದರೆ ಎಲ್ಲದಕ್ಕೂ ಕಾರಣ ನಮ್ಮ ಮೈಂಡೇ. ಸೊ ಹಾಗಾಗಿ ನಾನು ಹೇಳೋದು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡಲೇಬೇಕು. ಯಾಕೆಂದರೆ ನಾವೇನಾದರೂ ಅಟ್ರ್ಯಾಕ್ಟ್ ಮಾಡಬೇಕು, ಏನಾದರೂ ತಗೊಳ್ಬೇಕು ಅಂದರೆ ಅದಕ್ಕೆ ಮೇನ್ ಕಾರಣ ನಮ್ಮ ಮೈಂಡ್ ಆಗಿರುತ್ತೆ. ಸೊ ಅದು ಪಾಸಿಟಿವ್ ಆಗಿರಲಿಲ್ಲ ಅಂದರೆ ನಾವು ಏನೇ ಮಾಡಿದ್ರೂ ಅದು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ಯಾವಾಗಲೂ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಕ್ಯಾಟ್ಸ್ ಐ. ಓಕೆ, ಇದು ನನ್ನ ಸೀಕ್ರೆಟ್. ಆ್ಯಂಡ್ ಆಫ್ಟರ್ ಇದೇನು ಹೇಳಿ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ. ಇದು ಯೆಲ್ಲೋ ಅವೆಂಚುರಿನ್ ಅಂತ. ಓಕೆ, ಇದನ್ನು ನಾನು ಯಾಕೆ ಇಟ್ಕೊಂಡಿದ್ದೀನಿ, ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ಸೊ ಸಾರಿ ಕ್ರಿಸ್ಟಲ್ಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ನೀವು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದನ್ನು ನಾನು ಇವರು ನನ್ನ ಹತ್ರ ಯಾಕೆ ಬಂದಿದ್ದಾರೆ ಅಂದರೆ, ಇವರು ನನ್ನ ಹತ್ರ ಇರೋದ್ರಿಂದ ನಾನು ಸೇಫಾಗಿ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಹೋಗಿ ಬರಬಹುದು. ಇದನ್ನು ಜರ್ನಿ ಮಾಡುವಾಗ ನಾನು ಹಾಕ್ಕೊಳ್ತೀನಿ. ಇದು ಯೆಲ್ಲೋ ಅವೆಂಚುರಿನ್. ಓಕೆ, ಕ್ಯಾಟ್ಸ್ ಐಗೂ ಯೆಲ್ಲೋ ಅವೆಂಚುರಿನ್ಗೂ ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ ನೋಡಿ. ಓಕೆ, ಕಾಣಿಸ್ತಾ ಇದೆಯಾ, ಇದು ಕ್ಯಾಟ್ಸ್ ಐ. ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ನಾನು ಜರ್ನಿ ಮಾಡುವಾಗ ಇದನ್ನು ಯೂಸ್ ಮಾಡ್ತೀನಿ. ನನಗೆ ಸೇಫ್ಟಿ ಅಷ್ಟೇ ಮುಖ್ಯ ಅಲ್ವಾ, ಸೊ ಹಾಗಾಗಿ. ಯಾಕಂದರೆ ಬ್ಯಾಗ್ ಎಲ್ಲ ಇರುತ್ತೆ, ಹಾಗಾಗಿ ಇದು ಅಷ್ಟೇ ಮುಖ್ಯ ಆಗುತ್ತೆ ಜರ್ನಿ ಮಾಡೋರಿಗೆ. ಯಾರು ಲಾಂಗಾಗಿ ಜರ್ನಿ ಮಾಡ್ತೀರಾ, ಒಂದು ಪ್ಲೇಸಿಂದ ಯಾವಾಗಲೂ
ನಾನು ಟ್ರಿಪ್ ಹೋಗ್ತೀನಿ ಅಂತನೋರಿಗೆ ಇದು ಹೆಲ್ಪ್ ಆಗುತ್ತೆ. ಇದು ನಾನು ಜರ್ನಿ ಮಾಡುವಾಗ. ಅದನ್ನು ಬಿಟ್ಟು ನನ್ನ ಹತ್ರ ಇರುವಂತಹ ಕ್ರಿಸ್ಟಲ್ಸ್ ಅಂದರೆ ಇದು ಒಂದು 7 ಚಕ್ರದ್ದು. ಇದನ್ನು ನಾನು ತಗೊಂಡಿರೋದು ಗೋಕರ್ಣದಲ್ಲಿ. ಓಕೆ, ಇದು ಒರಿಜಿನಲ್ ಕ್ರಿಸ್ಟಲ್ಸ್ ಇದೆಲ್ಲದು. ಓಕೆ, ಬಟ್ ನಾನು ಫಸ್ಟ್ ಟೈಮು 7 ಚಕ್ರ ಕ್ರಿಸ್ಟಲ್ಸನ್ನು ಒರಿಜಿನಲ್ ತಗೊಂಡಿರೋದು ಗೋಕರ್ಣದಲ್ಲಿ. ನೀವು ಅಲ್ಲಿಗೆ ಹೋದರೆ, ಟ್ರಿಪ್ ಹೋದರೆ ಖಂಡಿತ ಅಲ್ಲಿ ಕ್ರಿಸ್ಟಲ್ಸನ್ನು ತಗೊಳ್ಳಿ. ನೀವು ಬಿಸಿಲೊತ್ತಲ್ಲಿ ತಗೊಳ್ಳೋದಕ್ಕೆ ಹೋದರೆ ಇದು ಕೂಡ ಸುಡುತ್ತೆ. ನೀವು ಕೈಯಲ್ಲಿ ಹಿಡ್ಕೊಂಡಾಗ ನಿಮಗೆ ಕ್ರಿಸ್ಟಲ್ಸ್ ಒರಿಜಿನಲ್ ಹೌದಾ ಅಲ್ವಾ ಅಂತ ಡೌಟ್ ಬರ್ಬೋದು. ಬಟ್ ಡೋಂಟ್ ವರಿ, ಅಲ್ಲೆಲ್ಲರೂ ಒರಿಜಿನಲ್ ಕ್ರಿಸ್ಟಲ್ಸನ್ನೇ ಮಾರಾಟ ಮಾಡ್ತಾರೆ. ಆ್ಯಂಡ್ ಇದು 7 ಚಕ್ರ ಮಾಲೆ ಆಗಿತ್ತು. ಸೊ ಇದನ್ನು ತಗೊಂಡು ಬಂದಾಗ ನಾನು ನಮ್ಮ ಹಬ್ಬಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅನ್ನಿಸ್ತು. ಸೊ ಹಾಗಾಗಿ ಅವರಿಗೆ ಒಂದು ಬ್ರಾಸ್ಲೆಟ್, ಬೆಳ್ಳಿ ಸರಿಗೆ ಇರುತ್ತಲ್ವ ತಂತಿ, ಅದರಲ್ಲಿ ಮಾಡಿಸಿ ಕೊಟ್ಟೆ. ಸೊ ಇದರಲ್ಲಿ ಇವಾಗ ಒಂದು ಸ್ವಲ್ಪ ಉಳ್ಕೊಂಡಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ 7 ಚಕ್ರ ಬೀಡ್ಸನ್ನು ಹಾಕಿ ನಾನು ಅದನ್ನು ರೆಡಿ ಮಾಡ್ಕೋತೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಫಸ್ಟ್ 7 ಚಕ್ರ ಬ್ರಾಸ್ಲೆಟ್ ತೋರಿಸ್ತೀನಿ. ಇದು ನನ್ನ ಫಸ್ಟ್ 7 ಚಕ್ರ ಬ್ರಾಸ್ಲೆಟ್. ಓಕೆ, ಇದನ್ನು ನಾನು ತಗೊಳ್ಳೋದಕ್ಕೆ ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀನಿ ಅಂದರೆ ಸುಮಾರು ಒಂದು 3 ಮಂತ್ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ ನನಗೆ 7 ಚಕ್ರ, ನನ್ನ ಫಸ್ಟ್ ಬ್ರಾಸ್ಲೆಟ್. ಓಕೆ, ಇದನ್ನು ನಾನು ಆನ್ಲೈನಲ್ಲಿ ತಗೊಂಡಿದ್ದು. ಬಟ್ ಆವಾಗ ನನಗೆ ಕ್ರಿಸ್ಟಲ್ಸ್ ಬಗ್ಗೆ ಅಷ್ಟೆಲ್ಲ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ನನ್ನ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಅಂತ ತಗೊಂಡಿರೋದು. ಬಟ್ ಇದರಲ್ಲಿ ಕೆಲವೊಂದು ಒರಿಜಿನಲ್ ಇದೆ, ಕೆಲವೊಂದು ಒರಿಜಿನಲ್ ಇಲ್ಲ. ಇದು ನಾನು ಆನ್ಲೈನಲ್ಲಿ ತಗೊಂಡಿದ್ದು, ಯಾವುದು ಮೀಶೋನಲ್ಲಿ. ಓಕೆ, ಸುಮಾರು ಒಂದು 300 ಏನೋ ಇತ್ತು ಆವಾಗ. ಸುಮಾರು ಒಂದು 7-8 ವರ್ಷದ ಹಿಂದೆ ನಾನು ತಗೊಂಡಿರೋದು. ಇದು 300 ಏನೋ ಕೊಟ್ಟು ತಗೊಂಡೆ. ನನಗೆ ಮನಿ ಬಗ್ಗೆ ಯೋಚನೆ ಇಲ್ಲ, ಯಾಕೆಂದರೆ ಮನಿ ಬರುತ್ತೆ ಹೋಗುತ್ತೆ. ಬಟ್ ನನಗೆ ಒರಿಜಿನಲ್ ಕ್ರಿಸ್ಟಲ್ಸ್ ಬೇಕು. ಆವಾಗ ನನಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಹೇಗೆ ತಗೋಬೇಕು, ಹೇಗೆ ಪರ್ಚೇಸ್ ಮಾಡಬೇಕು, ಈ ಒರಿಜಿನಲ್ ಹೌದಾ ಅಲ್ವಾ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಗೊತ್ತಾಗದೆ ಇದನ್ನು ನಾನು ತಗೊಂಡೆ. ಬಟ್ ರಿಟರ್ನ್ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗೋಗಿತ್ತು. ಹಾಗಾಗಿ ಇದನ್ನು ರಿಟರ್ನ್ ಮಾಡೋಕ್ಕಾಗಲಿಲ್ಲ. ಬಟ್ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ನಾನು ಇದನ್ನು ನನ್ನ ಜೊತೆ ಹಾಗೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಯಾಕೆಂದರೆ ಈ ಒಬ್ಬರು ಕ್ರಿಸ್ಟಲಿಂದ ಇಷ್ಟೆಲ್ಲ ಕ್ರಿಸ್ಟಲ್ಸ್ ಬಂದಿದ್ದಾರೆ. ನನ್ನನ್ನು ಹುಡುಕೊಂಡು ಅಂತ ನಾನು ಹೇಳೋದಿಲ್ಲ, ನಾನು ಅವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ಇಷ್ಟೆಲ್ಲ ಕ್ರಿಸ್ಟಲ್ಸು ಈ ಒಬ್ಬರು ಕ್ರಿಸ್ಟಲ್ಸಿಂದ ಸಾಧ್ಯ ಆಯಿತು. ಹಾಗಾಗಿ ನನ್ನ ಒಂದು ನೆನಪಿನ ಕಾಣಿಕೆ ಅಂದರೆ ಈ ಒಂದು ಕ್ರಿಸ್ಟಲ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೆಲ್ಲ ಆದಮೇಲೆ ಇನ್ನು ಬೇರೆ ಬೇರೆ ಕ್ರಿಸ್ಟಲ್ಸ್ ಅಂದರೆ ಇದರಲ್ಲಿ 7 ಚಕ್ರ ಕ್ರಿಸ್ಟಲ್ಸ್ ಇದ್ದಾರೆ. ಓಕೆ, ನೋಡಿ ಇದೆಲ್ಲನೂ ನಾನು ಹೀಲಿಂಗಿಗೆ ಯೂಸ್ ಮಾಡ್ತೀನಿ. ನೋಡಿ 1 2 3 4 5 6 7 ಚಕ್ರಗೆ ಸಂಬಂಧಿಸಿದಂಥ ಸಿಂಬಲ್ಸ್ ಕೂಡ ಇದೆ, ಅದಕ್ಕೆ ಸಂಬಂಧಿಸಿದಂಥ ಕ್ರಿಸ್ಟಲ್ಸ್ ಕೂಡ ಇದೆ. ಸೊ ಇದನ್ನು ನಾನು ಯಾರು ನನ್ನ ಹತ್ರ ಹೀಲಿಂಗಿಗೆ ಬರ್ತಾರೆ ಅಲ್ವಾ, ಯಾರು ರೀಡಿಂಗಿಗೆ ಬರ್ತಾರೆ, ಸೊ ಅಂಥವರಿಗೆ ನಾನು ಈ ಒಂದು ಕ್ರಿಸ್ಟಲ್ಸಿಂದನೇ ನಾನು ಯೂಸ್ ಮಾಡೋದು. ಬಟ್ ಇದನ್ನು ನಾನು ಸಪ್ರೇಟಾಗಿ ಇಡ್ತೀನಿ, ನಾನು ಬಳಸುವಂಥ ಕ್ರಿಸ್ಟಲ್ಸಲ್ಲಿ ನಾನು ಇಡೋದಿಲ್ಲ. ಓಕೆ, ಆ್ಯಂಡ್ ಇದನ್ನು ಬಿಟ್ಟು ಯಾರಿಗಾದರೂ ಎಜುಕೇಷನ್ ಬ್ರಾಸ್ಲೆಟ್ ಬೇಕು ಅಂದರೆ ನೀವು ಪರ್ಚೇಸ್ ಮಾಡಬಹುದು. ಓಕೆ, ನೋಡಿ ಇದು ಎಜುಕೇಷನ್ ಬ್ರಾಸ್ಲೆಟ್, ಎಜುಕೇಷನ್ಗೆ ಸಂಬಂಧಿಸಿದಂತಹ ಬ್ರಾಸ್ಲೆಟ್ಟು. ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ. ಆ್ಯಂಡ್ ಇದು ವೆಯ್ಟ್ ಲಾಸ್ಗೆ ಸಂಬಂಧಿಸಿದಂಥ ಬ್ರಾಸ್ಲೆಟ್. ಓಕೆ, ಆ್ಯಂಡ್ ನಾನು EYL 5 ಫಸ್ಟ್ ಪೆಂಡುಲಮ್ ನನ್ನದು. ನನ್ನ ಲೈಫಲ್ಲಿ ನಾನು ಫಸ್ಟ್ ತಗೊಂಡಿರೋಂಥ ಪೆಂಡುಲಮ್ ಇದು. EYL I ಅಂತಾರೆ ಇದಕ್ಕೆ, EYL I ಪೆಂಡುಲಮ್ ಅಂತ ಕರಿತೀವಿ ಇದಕ್ಕೆ. ಆ್ಯಂಡ್ ಇನ್ನೂ ಒಂದು ಪೆಂಡುಲಮ್ ಇದೆ ಬ್ರಾಸ್ದು,
ಬಟ್ ಇದು ತುಂಬ ಡಿಫರೆಂಟ್, ತುಂಬ ನನಗಿಷ್ಟ ಇದು. ಓಕೆ, ಆ್ಯಂಡ್ ನೀವು ಪೆಂಡುಲಮ್ನ ತಗೊಳ್ಳೋದಾದರೆ ಖಂಡಿತ ತಗೊಳ್ಳಿ. ಆ್ಯಂಡ್ ಫಸ್ಟ್ ಪೆಂಡುಲಮ್ನ ಕಲ್ತ್ಕೊಂಡು ಆಮೇಲೆ ತಗೊಳ್ಳಿ. ಯಾಕೆ ಅಂದರೆ ಪೆಂಡುಲಮ್ ಬಗ್ಗೆ ಗೊತ್ತಿಲ್ಲ ಅಂದರೆ ಅದನ್ನ ಹೇಗೆ ಡೌಸಿಂಗ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇದು ಯಾಕೆ ಡಿಫ್ರೆಂಟ್ ಅಂದರೆ ನೋಡಿ, ಒಂದು ವೇಳೆ ಈ ಟಿಪ್ ಹೋಯಿತು, ಏನು ಮಾಡೋದಕ್ಕಾಗೋದಿಲ್ಲ, ಇದು ಬಿಸಾಕಬೇಕು ಅಂದಾಗ ನೀವು ಇದರಿಂದ ಯೂಸ್ ಮಾಡ್ಕೋಬೋದು. ಓಕೆ, ನೋಡಿ ಟಿಪ್ ಹೇಗಿದೆ, ವಾವ್. ಆ್ಯಂಡ್ ಇದು ಕೂಡ ಓಪನ್ ಆಗುತ್ತೆ. ಸಿ ಏನಪ್ಪ ಅಂದರೆ ಈ ಥರದ್ದು ನೀವು ಪೆಂಡುಲಮ್ನ ತೊಗೊಂಡಾಗ, ಐ ನೋ ಇದು ಕಾಸ್ಟ್ಲಿ, ಬಟ್ ಒನ್ ಟೈಮ್ ಅಲ್ವಾ ಇನ್ವೆಸ್ಟ್ಮೆಂಟು. ಸೊ ಈ ಥರದನ್ನು ತಗೊಂಡ್ರೆ ನೀವು ಹೀಲಿಂಗ್ ಮಾಡುವಾಗ ಇದೆರಡು ಇದೆಯಲ್ವ, ಈ ಕ್ಯಾಪ್ ಹೀಗೆ ಓಪನ್ ಆಗುತ್ತಲ್ವ, ಇದರಲ್ಲಿ ನೋಡಿ ಇಷ್ಟು, ಓಕೆ, ಇಷ್ಟು ಅಂದರೆ ಇಷ್ಟು ಜಾಗ ಉಳಿಯುತ್ತಲ್ವ. ಇದರಲ್ಲಿ ನೀವು ನೀರನ್ನು ತುಂಬಿಸ್ಕೋಬೋದು. ಫುಲ್ ಮೂನ್ ಡೇಗೆ ಚಾರ್ಜಿಗೆ ಇಟ್ಕೊಂಡು ಆ ನೀರನ್ನು ತುಂಬಿಸ್ಕೋಬೋದು. ಅಥವಾ ನಿಮಗೆ ಯಾವ ಗಾಡಲ್ಲಿ ತುಂಬ ನಂಬಿಕೆ ಇದೆ, ಆ ಗಾಡಲ್ಲಿ ಏನು ತೀರ್ಥ ಇರುತ್ತಲ್ವ, ಅದನ್ನು ಇದರಲ್ಲಿ ತುಂಬಿಸ್ಕೋಬೋದು. ಇಲ್ಲ ಅಂದರೆ ಭಸ್ಮ, ವಿಭೂತಿ, ಕುಂಕುಮ, ಅರಿಶಿನ ಈ ಥರದನ್ನು ನೀವು ಇದರಲ್ಲಿ ತುಂಬಿಸಿ ಹೀಲಿಂಗ್ ಮಾಡಿದಾಗ ಅದು 100ಕ್ಕೆ 99% ಪಾಸಿಟಿವ್ ರಿಸಲ್ಟ್ಸ್ ಸಿಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನನಗೆ ಈ ಪೆಂಡುಲಮ್ ತುಂಬ ಸ್ಪೆಷಲ್. ಓಕೆ, ಆ್ಯಂಡ್ ಇನ್ನೂ ಒಂದು ಪೆಂಡುಲಮ್ ಇದೆ. ಟ್ಯಾನ್ ನೋಡಿ ಹೇಗಿದ್ದಾರೆ ಅವರು. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಈ ಭೂಮಿಯಲ್ಲಿ ನೀರನ್ನು ಕಂಡುಹಿಡಿತಾರಲ್ಲ, ಸೊ ಅಲ್ಲಿ ಈ ಒಂದು ಪೆಂಡುಲಮನ್ನು ಯೂಸ್ ಮಾಡ್ತಾರೆ. ಇದು ಓನ್ಲಿ ನೀರು ಕಂಡುಹಿಡಿಯೋದಕ್ಕೆ ಮಾತ್ರ. ಡೈಲಿ ಯಾರಾದರೂ ಹೀಲಿಂಗಿಗೆ ಬಂದರೆ ಅವರಿಗೆ ಈ ಪೆಂಡುಲಮಲ್ಲಿ ಮಾಡೋ ಹಾಗಿಲ್ಲ, ಕಂಡೀಷನ್ಸ್ ಇದೆ ಅದರಲ್ಲೂ ಕೂಡ. ಸೊ ಹಾಗಾಗಿ ಡೈಲಿ ಬಂದಾಗ ನಾನು ಈ ಪೆಂಡುಲಮಲ್ಲಿ ಮಾಡ್ತೀನಿ, ಅಥವಾ ಇದರಲ್ಲಿ ಈ ವಿಡಿಯೋ ತುಂಬ ಲೆಂದಿ ಆಯಿತು. ಇದು ಓನ್ಲಿ ನೀರಿರುವಂತಹ ಜಾಗವನ್ನು ಕಂಡುಹಿಡಿಯೋದಕ್ಕೆ. ನೋಡಿ ಹೇಗಿದ್ದಾರೆ, ವಾವ್. ಆ್ಯಂಡ್ ಆಫ್ಟರು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಖಂಡಿತ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಈ ಥರದೊಂದು ಗ್ಲಾಸ್ ವಾಟರ್ ಬಾಟಲನ್ನು ಇಟ್ಕೊಂಡಿರಿ. ಯಾರ್ಯಾರು ವಾಟ್ಸಪ್ ಗ್ರೂಪಲ್ಲಿದ್ದೀರಾ ಅಂಥವರು ಈ ಥರದ್ದು ಗ್ಲಾಸ್ದು 1 ಲೀಟ್ರ್ ವಾಟರ್ ಬಾಟಲನ್ನು ಇಟ್ಕೊಂಡಿರಿ. ಯಾಕೆಂದರೆ ಫುಲ್ ಮುಂಡೆ ಆಗಿರ್ಬೋದು, ಅಮಾವಾಸ್ಯೆ ದಿನ ಆಗಿರ್ಬೋದು, ನಾನೊಂದು ಕೆಲವೊಂದು ರಿಚುವಲ್ಸನ್ನು ಮಾಡಿಸ್ತೀನಿ ಇನ್ಮೇಲೆ ಗ್ರೂಪಲ್ಲಿ ಯಾರ್ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಅವರಿಗೆ. ಹಾಗಾಗಿ ಗ್ಲಾಸ್ ವಾಟರ್ ಬಾಟಲು, ಗ್ಲಾಸ್ ಒಂದು ಈ ಥರದೊಂದು ಗ್ಲಾಸ್ ಬೌಲನ್ನು ಇಟ್ಕೊಂಡಿರಿ. ಓಕೆ, ಯಾಕೆಂದರೆ ನಿಮಗೆ ಈ ಥರದ್ದು ಕ್ರಿಸ್ಟಲ್ ಇದ್ದರೆ ಅದನ್ನು ಈ ಥರದ ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಳ್ಬಹುದು. ಹಾಗಾಗಿ ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಯಾರ್ಯಾರಿಗೆಲ್ಲ ಮ್ಯಾನಿಫೆಸ್ಟ್ ಮಾಡೋದ್ರ ಬಗ್ಗೆ ವಿಡಿಯೋ ಬೇಕು ಅನ್ನೋದಿದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರಿಗಾದರೂ ಕ್ರಿಸ್ಟಲ್ಸ್ ಬೇಕು ಅಂದರೆ ಖಂಡಿತ ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಆ್ಯಂಡ್ ಕ್ರಿಸ್ಟಲ್ ಬೇಡ ಅಂದರೂ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಯಾಕೆ ಅಂದರೆ ಅಲ್ಲಿ ನಾನು ಕ್ರಿಸ್ಟಲ್ಸ್ಗಳ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಯಾವ್ಯಾವ ಕ್ರಿಸ್ಟಲ್ನ ಹೇಗೆ ಯೂಸ್ ಮಾಡಬೇಕು, ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಒಂದು ನಾಲೆಡ್ಜ್ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಎಲ್ರಿಗೂ ನಾನು ಸಜೆಷನ್ ಮಾಡೋದಂದರೆ ಆ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಯಾರಿಗಾದರೂ ಕ್ರಿಸ್ಟಲ್ಸ್ ಬೇಕಾದರೆ ಖಂಡಿತ ನೀವು ಆ ಗ್ರೂಪಿಗೆ ಜಾಯ್ನ್ ಆದರೆ ನನ್ನ ನಂಬರ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಕೊಟ್ಟಿರ್ತೀನಿ ಈ ಚಾನಲ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಕೂಡ ನೀವು ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಷ್ಟೊತ್ತು ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಕಾಯ್ತಾಯಿರಿ, ಮಿಸ್ ಮಾಡ್ತಾಯಿರಿ. ಥ್ಯಾಂಕ್ ಯು.